ಈಗ ತುಳುವಲ್ಲಿ 75 ಡೇಸ್ ಓಡಿ ರನ್ನಿಂಗ್ ಸಕ್ಸಸ್ಫುಲಿ ಆಗಿ ಸೂಪರ್ ಹಿಟ್ ಆಗಿ ಅಲ್ಲಿಯ ಜನತೆ ಎಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಹರಿಸಿ ಗೆಲ್ಸಿ ಸಿನಿಮಾನ. ಈಗ ಆ ಸಿನಿಮಾ ಕೇವಲ ಅಲ್ಲಿಗೆ ಮಾತ್ರ ಅದು ಸೀಮಿತ ಆಗಿರ್ಬಾರ್ದು. ಕನ್ನಡದವರು ಕೂಡ ಸಿನಿಮಾ ನೋಡ್ಬೇಕು. ಏನಂದ್ರೆ ದಸ್ಕತ್ಗೆ ಬಹಳ ಒಂದು ಮಹತ್ವ ಇದೆ. ಎಲ್ಲದಕ್ಕೂ ದಸ್ಕತ್ ಬೇಕಾಗುತ್ತೆ, ಸಿಗ್ನೇಚರ್ ಎಲ್ಲದಕ್ಕೂ ಕೂಡ ಬೇಕಾಗುತ್ತೆ. ಈ ದಸ್ಕತ್ತಲ್ಲೂ ಕೂಡ ನಮ್ಮ ತುಳುನಾಡಿನ ಆಚಾರ ವಿಚಾರ ಸಂಸ್ಕೃತಿ ಏನದರಲ್ಲಿ ಕಲೆ ಇದೆಯಲ್ಲ, ಅದನ್ನೊಂದು ಮಣ್ಣಿನ ಕಥೆಯನ್ನ ಎತ್ತಿ ತೋರಿಸುವಂತಹ ಒಂದು ಏನು ಪ್ರಯತ್ನವನ್ನ ಮಾಡಿದ್ದೇವೆ. ನಾವು ಲೊಕೇಶನ್ ಹುಡುಕ್ಬೇಕಾದ್ರೆ ಏನೋ ಸಿನಿಮಾ ಕೆಲಸ ಇದ್ರೆ ಅದನ್ನೇ ಕೇಳಿಸ್ಕೊಂಡು ಹೋಗೋದು. ರೆಕಾರ್ಡಿಂಗ್ ರಾತ್ರಿ ಮಲಗಬೇಕಾದ್ರೂ ಚಾಟಿಂಗ್ ಗೀಟಿಂಗ್ ಏನಿಲ್ಲ, ಅದನ್ನೇ ಕೇಳಿಸ್ಕೊಂಡು ಮಲಗೋದು. ನನ್ನ ಹೆಸರು ಶೇಖರ, ನನ್ನ ಊರು ಕೇಪ್ಲಬಲ್ಗೆ, ನನ್ನ ಹೆಸರು, ನನ್ನ ತಂದೆ ತನಿಯ. ಆ ಸೀನ್ ನಾವು ಶೆಡ್ಯೂಲ್ ಅಲ್ಲಿ ಹಾಕಿರೋದು ಒಂದೇ ದಿನದಲ್ಲಿ ಮುಗಿಸ್ಬೇಕು ಅಂತ. ಯಾಕಂದ್ರೆ ಪದೇ ಪದೇ ಅದು ವೇಷ ಹಾಕಕ್ಕೆ ತುಂಬಾ ಕಷ್ಟ ಆಗುತ್ತೆ. ಏನು ಬೆಳಿಗ್ಗೆ ಹಾಕಿದ್ರೆ ಸಂಜೆ ತೆಗಿಬೇಕು, ತುಂಬಾ ಕಷ್ಟ ಆಗುತ್ತೆ. ಅದು ಒಂದು ಫಸ್ಟ್ ಡೇ ಮುಗಿಲಿಲ್ಲ. ಅದು ಒಂದು ದಿನ ವೇಷ ಹಾಕಿದ್ರೆ ಬೇರೆ ಬೇರೆ ಲೊಕೇಶನ್ಗೆ ಹೋಗ್ಬೇಕು, ಗದ್ದೆ, ಒಂದು ಗುಡ್ಡ, ಆ ತರ ಎಲ್ಲ ಹೋಗ್ಬೇಕು. ಅದು ಓಡ್ಕೊಂಡು ಬರೋದು, ಆ ವೇಷ ಹಾಕೊಂಡು ಓಡ್ಕೊಂಡು ಬರಕ್ಕೆ ತುಂಬಾ ಕಷ್ಟ. ಇಲ್ಲೆಲ್ಲ ಕ್ಯಾಮ್ರಾ ಎಲ್ಲ ಕಟ್ಟಿರ್ತಾರೆ, ಹಂಗೆ ಕ್ಯಾಮ್ರಾ ಕಟ್ಟಿರ್ತಾರೆ. ಒಂದೊಂದು ಕಡೆ ಹೆಂಗಿರುತ್ತೆ ಅಂತ ಹೇಳಿ, ನಾನ್ ಮತ್ತೆ ಕ್ಯಾಮರಾಮನ್ ಇಬ್ರೇ ಇರ್ತೀವಿ. ಕ್ಯಾಮರಾಮನ್ ಹಿಂದೆ ಓಡ್ತಾ ಇರ್ತಾರೆ, ನಾನು ಮುಂದೆ ಓಡ್ತಾ ಇರ್ತೀನಿ. ನಮಸ್ಕಾರ, ಹೇಗಿದ್ರೆ ಸರ್? ನಮಸ್ತೆ, ಚೆನ್ನಾಗಿದೆ. ನೀವು ಹೇಗಿದ್ರಿ? ತುಂಬಾ ಚೆನ್ನಾಗಿದ್ದೀನಿ. ಅಂಡ್ ನಿಮ್ಗೆ ಸುದ್ದಿವಾನ ಚಾನಲ್ಗೆ ರೀತಿಯ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಆಲ್ಸೋ ಇದು ನಿಮ್ಮ ಫಸ್ಟ್ ಮೂವಿ ಅನ್ಸುತ್ತೆ ಕನ್ನಡದಲ್ಲಿ ಫಸ್ಟ್ ಲೀಡ್ ಆಗಿ ಮಾಡ್ತಿರೋದು ಫಸ್ಟ್. ಹೌದು ಸರ್, ದಸ್ಕತ್ ತುಳು ಅಂತ ಹಾಕಿದ್ರಲ್ವಾ, ಕೆಳಗಡೆ ತುಳು ಅಂತ ಹಾಕಿರೋ ಪೇಜ್ ಇಲ್ಲ, ಅದು ತುಳುವಲ್ಲಿ ನಾವು ಸಿನಿಮಾ ಮಾಡಿರೋದು ದಸ್ಕತ್ ಅನ್ನುವಂಥ ತುಳುವಲ್ಲಿ. ಈಗ ತುಳುವಲ್ಲಿ 75 ಡೇಸ್ ಓಡಿ ರನ್ನಿಂಗ್ ಸಕ್ಸಸ್ಫುಲಿ ಆಗಿ ಸೂಪರ್ ಹಿಟ್ ಆಗಿ ಅಲ್ಲಿಯ ಜನತೆ ಎಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಹರಿಸಿ ಗೆಲ್ಸಿ ಸಿನಿಮಾನ. ಈಗ ಆ ಸಿನಿಮಾ ಕೇವಲ ಅಲ್ಲಿಗೆ ಮಾತ್ರ ಅದು ಸೀಮಿತ ಆಗಿರ್ಬಾರ್ದು. ಕನ್ನಡದವರು ಕೂಡ ಸಿನಿಮಾ ನೋಡ್ಬೇಕು. ಆಲ್ ಕರ್ನಾಟಕದಲ್ಲಿ ನಮ್ಮ ಕನ್ನಡದ ಜನತೆ ಕೂಡ ಒಂದು ನೋಡುವಂತ ಸಿನಿಮಾ ಅಂತ ಒಬ್ರು ಈ ಸಿನಿಮಾ ನೋಡಿದವರು ನಮ್ಮ ಕನ್ನಡದ ನಿರ್ಮಾಪಕರು ಜಗದೀಶ್ ಅಂತ, ಜಗದೀಶ್ ಎನ್ ಅರೆಬನ್ನಿ ಮಂಗಳ ಅವರಂತ. ಅವರು ಈ ಸಿನಿಮಾನ ಕನ್ನಡದಲ್ಲಿ ಬಿಡುಗಡೆ ಮಾಡಕ್ಕೆ ಮುಂದೆ ಬಂದಿದ್ದಾರೆ. ನಮ್ಮ ಕನ್ನಡದ ನಿರ್ಮಾಪಕರು ಇವರು. ತುಳುವಿದ್ದು ನಿರ್ಮಾಪಕರು ಬಂದ್ಬಿಟ್ಟು ರಾಘವೇಂದ್ರ ಕೊಡುವ ಅಂತ. ಹಾಗೆ ತುಳು ಸಿನಿಮಾ ಈಗ ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇದೆ ಬಹಳ ದೊಡ್ಡ ಮಟ್ಟದಲ್ಲಿ. ಹಾಗೆ ಸೊ ಫಸ್ಟ್ ಈ ಆಪರ್ಚುನಿಟಿ ನಿಮ್ಗೆ ಇದು ಹೆಂಗ್ ಸಿಕ್ತು? ಹಿಂಗಂದ್ರೆ ದಸ್ಕತ್ ಸಿನಿಮಾ ಅನ್ನೋದು ನಾವೊಂದು 9 ಜನ ಇರುವಂತ ತಂಡ. ಇದು ನಮ್ಮ ನಿರ್ದೇಶಕರು ಬಂದು ಅನೀಶ್ ಪೂಜಾರಿ ವೇಣೂರು, ಕಾಮಿಡಿ ಕಿಲಾಡಿಯಲ್ಲಿ ಇದ್ರು. ಹಾಗೇನೆ ನಮ್ಮ ತಂಡ ಇದಕ್ಕಿಂತ ಮುಂಚೆ ನಾವು ಸಿನಿಮಾ ಮಾಡಿದ್ವಿ, ಕನಸು ಮಾರಾಟಕ್ಕಿದೆ ಅಂತ. 2019 ಅಲ್ಲಿ ರಿಲೀಸ್ ಆಯ್ತು, ಲಾಕ್ಡೌನ್ ಟೈಮ್ ಅಲ್ಲೆಲ್ಲ. ಅದಕ್ಕಿಂತ ಮುಂಚೆ ನಾವು ಶಾರ್ಟ್ ಫಿಲ್ಮ್, ಟೆಲಿಫಿಲ್ಮ್ ಈ ತರ ಮಾಡ್ತಾ ಬರ್ತಿದ್ವಿ. ಆಮೇಲೆ ಕನಸು ಮಾರಾಟಕ್ಕಿದೆ, ಆಮೇಲೆ ವೆಬ್ ಸೀರೀಸ್ ಎಲ್ಲ ಮಾಡಿದ್ವಿ. ಆಮೇಲೆ ನಾವು ತುಳುವಲ್ಲಿ ಏನಾದ್ರು ಒಂದು ದೊಡ್ಡ ಸಿನಿಮಾ ಮಾಡ್ಬೇಕು. ತುಳುವಲ್ಲಿ ನೀವು ನೋಡಿದ್ರಲ್ಲಿ ಕಾಮಿಡಿ ಕಂಟೆಂಟ್ ಮಾತ್ರ ರನ್ ಆಗೋದು ಜಾಸ್ತಿ. ಕಾಮಿಡಿ ಇದ್ರೆ ಮಾತ್ರ ಜನ ನೋಡ್ತಾರೆ ಅಂತ. ಯಾಕೆ ಕಾಮಿಡಿನ ಇಷ್ಟಪಡ್ತಾರೆ? ಏನಾದ್ರು ಒಂದು ಕಂಟೆಂಟ್ ಇಲ್ಲ ಸ್ಟೋರಿ ಇದ್ದ ಸಿನಿಮಾ ಅಲ್ಲಿ ಓಡಲ್ವ ಅನ್ನುವಂತ ಒಂದು ಓಡುತ್ತೆ ಅಂತ ನಾವು ಏನು ಅನ್ಕೊಂಡು ನಾವು ಸಿನಿಮಾ ಮಾಡಿರೋದು ದಸ್ಕತ್ ಅಂತ. ದಸ್ಕತ್ ಅಂದ್ರೆ ಸಿಗ್ನೇಚರ್ ಅಂತ, ಸಿಗ್ನೇಚರ್ ಸಹಿ ಅಂತ ನಾವು ಹೇಳ್ತೀವಿ. ಸಹಿ ಅಂತ ಹಂಗೆ ನಾವು ಸಿನಿಮಾ ಮಾಡಿರೋದು. ಅಲ್ಲಿ ತುಳುನಾಡಿನಲ್ಲಿ ಎಲ್ಲ ದಕ್ಷಿಣ ಕನ್ನಡ ಹಾಗೇನೆ ಉಡುಪಿ ಜಿಲ್ಲೆ ಎಲ್ಲರೂ ಕೂಡ ಈ ಸಿನಿಮಾ ನೋಡಿ ದೊಡ್ಡ ಮಟ್ಟದಲ್ಲಿ ಗೆಲ್ಸಿದ್ರು, ಅವ್ರಿಗೆ ಇಷ್ಟ ಆಯ್ತು. ಆದ್ರಿಂದ ಇವತ್ತೇನು ಕನ್ನಡದಲ್ಲಿ ರಿಲೀಸ್ ಮಾಡಕ್ಕೆ ನಾವು ಬಂದಿರೋದು. ಹಂಗೆ ಸೊ ಫೈನಲಿ ಈಗ ಕನ್ನಡದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಒಂದು ಸಿಗ್ನೇಚರ್ ಬರಿತಾ ಇದ್ದಾರೆ ನಿಮ್ಮ ಮೂವಿ ಮುಖಾಂತರ. ಹೌದು ಸರ್, ನಿಮ್ಗೆ ಈ ಒಂದು ಮೂವಿಲಿ ತುಂಬಾ ಎಕ್ಸೈಟ್ ಮಾಡಿದಂತ ಒಂದು ಪಾಯಿಂಟ್ ಅಂದ್ರೆ ಯಾವುದು? ದಸ್ಕತ್ತಲ್ಲಿ ಎಲ್ಲವೂ ಕೂಡ ಎಕ್ಸೈಟ್ ಮಾಡುತ್ತೆ. ಎಕ್ಸಾಕ್ಟ್ಲಿ ಅದನ್ನೇ ಹೇಳ್ಬೇಕು ಅನ್ಕೊಂಡೆ. ಈ ಒಂದು ಟ್ರೈಲರ್ ನೋಡ್ತಾ ಇದ್ದಾಗೆ ತುಂಬಾ ರಾಕ್ ಅನ್ಸುತ್ತೆ. ಸಾಕಷ್ಟು ಎಲಿಮೆಂಟ್ಸ್ ಲೈಕ್ ತುಂಬಾ ಎಕ್ಸೈಟ್ ಮಾಡುತ್ತೆ. ಲೈಕ್ ಒಂದು ರೊಟೀನ್ ಅಲ್ಲದೆ ತುಂಬಾ ಎಕ್ಸೈಟ್ ಮಾಡುತ್ತೆ. ಸರ್, ಈ ವಿಚಾರ ಬಗ್ಗೆ ಏನು? ದಸ್ಕತ್ ಏನಂದ್ರೆ ದಸ್ಕತ್ಗೆ ಬಹಳ ಒಂದು ಮಹತ್ವ ಇದೆ. ಎಲ್ಲದಕ್ಕೂ ದಸ್ಕತ್ ಬೇಕಾಗುತ್ತೆ, ಸಿಗ್ನೇಚರ್ ಎಲ್ಲದಕ್ಕೂ ಕೂಡ ಬೇಕಾಗುತ್ತೆ. ಈ ದಸ್ಕತ್ತಲ್ಲೂ ಕೂಡ ನಮ್ಮ ತುಳುನಾಡಿನ ಆಚಾರ ವಿಚಾರ ಸಂಸ್ಕೃತಿ ಏನದರಲ್ಲಿ ಕಲೆ ಇದೆಯಲ್ಲ, ಅದನ್ನೊಂದು ಮಣ್ಣಿನ ಕಥೆಯನ್ನ ಎತ್ತಿ ತೋರಿಸುವಂತಹ ಒಂದು ಏನು ಪ್ರಯತ್ನವನ್ನ ಮಾಡಿದ್ದೇವೆ. ದಸ್ಕತ್ತಲ್ಲಿ ನೀವು ನೋಡಿರ್ಬೋದು, ಟ್ರೈಲರ್ ಅಲ್ಲಿ ನೋಡಿರ್ಬೋದು, ಅಲ್ಲಿಯ ಒಂದು ಆಟಿಕಳೆಂಜ್ ಅಂತ ಬರುತ್ತೆ. ಅದು ನಿಮ್ಗೆ ಗೊತ್ತಿರೋ ಆಷಾಢ ಮಾಸ, ಆ ಟೈಮಲ್ಲಿ ನಮ್ಮಲ್ಲಿ ಆಟಿ ಅಂತ ಹೇಳ್ತೀವಿ ತುಳುವಲ್ಲಿ. ಆಟಿ ಅಂತ ಆ ಒಂದು ಮಂತ್ ಅನ್ನ ಆಟಿ ಅಂತ ಹೇಳ್ತೀವಿ. ಆವಾಗ ತುಂಬಾ ಮಳೆ ಇರುತ್ತೆ, ಅವಾಗ ತುಂಬಾ ಕಷ್ಟ ಇರುತ್ತೆ. ಅಲ್ಲಿ ಮಳೆಗಾಲದಲ್ಲಿ ಎಲ್ಲೂ ಕೂಡ ಹೊರಗೆ ಹೋಗಕ್ ಆಗಲ್ಲ, ತುಂಬಾ ಜೋರ್ ಮಳೆ ಇರುತ್ತೆ. ಆವಾಗ ಏನು ನಾವು ದೈವಗಳಿಗೆಲ್ಲ ದೀಪ ಎಲ್ಲ ಇಡಲ್ಲ ಆ ಟೈಮಲ್ಲಿ. ಆವಾಗ ನಮ್ಮನ್ನ ಯಾರು ಕಾಪಾಡ್ತಾರೆ ಅಂತ ಹೇಳಿದಾಗ ಅವನು ಆಟಿಕಳೆಂಜ ಬರ್ತಾನೆ ಅಂತ. ಆಟಿಕಳೆಂಜ ಊರೂರಿಗೆ ಬಂದು ನಮ್ಮ ಮಾರಿಯನ್ನ ಕಳಿತಾನೆ ಅಂತ ಅದನ್ನು ತೋರಿಸಿದೀವಿ ದಸ್ಕತ್ತಲ್ಲಿ. ಮತ್ತೆ ಪುರುಷ ವೇಷ ಅಂತ ಬರುತ್ತೆ, ನಮ್ಮ ತುಳುನಾಡಿನಲ್ಲಿ ಪುರುಷ ವೇಷ ಅಂತ ಇರುತ್ತೆ. ನಮ್ದೇನು
ರೈತರ ಕೃಷಿ ಕೆಲಸ ಎಲ್ಲ ಮುಗಿಸಿ ಎಲ್ಲ ಫ್ರೀ ಆಗಿರ್ತಾರಲ್ಲ, ಆವಾಗ ಪುರುಷ ವೇಷ ಅಂತ ಶುರು ಮಾಡ್ತೇವೆ. ಮನೆ ಮನೆಗೆ ಹೋಗೋದು, ವೇಷ ಹಾಕೊಂಡು, ಅದರಲ್ಲಿ ವಿಭಿನ್ನವಾದಂತಹ ವೇಷಗಳೆಲ್ಲ ಬರ್ತವೆ. ತುಂಬಾ ವೇಷ ಬರುತ್ತೆ, ಒಂದು 30ಕ್ಕಿಂತ ಹೆಚ್ಚು ವೇಷಗಳಿರ್ತವೆ ಮನೆ ಮನೆಗೆ ಹೋಗುವಂತ. ಅದನ್ನು ಕೂಡ ಈ ದಸ್ಕತ್ ಸಿನಿಮಾದಲ್ಲಿ ತೋರಿಸಿದ್ದೇವೆ. ಅದಕ್ಕೆ ದಸ್ಕತ್ ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹಿಟ್ ಆದದ್ದು. ಹಾಗೆ ನಮ್ಮ ದಸ್ಕತ್ ಸಿನಿಮಾ 16ನೇ ಅಂತಾರಾಷ್ಟ್ರೀಯ ಮಟ್ಟದ ಇಲ್ಲಿ ಅವಾರ್ಡ್ ಫೆಸ್ಟಿವಲ್ ಇತ್ತು ಬೆಂಗಳೂರಲ್ಲಿ, ಮೊನ್ನೆ ನಡೆಯಿತು. ಅಲ್ಲಿ ಕೂಡ ನಮ್ಗೆ 3rd ಪ್ರೈಸ್ ಬಂತು. ಇಲ್ಲಿ ಕೂಡ ಕನ್ನಡದವರು ಕೂಡ ಸಿನಿಮಾ ನೋಡಿದ್ರು. ಕನ್ನಡದವರು ಕೂಡ ಸಿನಿಮಾ ನೋಡಿದಾಗ ಹೇಳೋದೊಂದೇ, ಇದು ಅಲ್ಲಿಗೆ ಮಾತ್ರ ಸೀಮಿತ ಅಲ್ಲ, ಇದು ಕನ್ನಡದಲ್ಲಿ ಕೂಡ ಬರಬೇಕು, ಕನ್ನಡದವರು ಕೂಡ ನೋಡ್ಬೇಕು ಅಂತ. ಸರ್, ಈ ಫಿಲ್ಮ್ ಅಲ್ಲಿ ನೀವು ಏನಾದ್ರು ಒಂದು ಮೇಜರ್ ಇನ್ಸಿಡೆಂಟ್ ನ ನೀವು ನಿಮ್ಮನ್ನ ಪದೇ ಪದೇ ಕಾಡುತ್ತ ಅಂದ್ರೆ ಆತರ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಇದೆ? ತುಂಬಾ ಇದೆ ಸಿನಿಮಾದಲ್ಲಿ. ನಾನು ಇಲ್ಲಿ ನನ್ನ ಏನ್ ನೋಡಿದ್ದೀರಿ, ಇಲ್ಲಿ ನನ್ನ ದೀಕ್ಷಿತ್ ನೋಡಿದಿರಿ, ಅಲ್ಲಿ ಥಿಯೇಟರ್ ಅಲ್ಲಿ ನೀವು ದೀಕ್ಷಿತ್ ಅನ್ನು ನೋಡಲ್ಲ, ಅಲ್ಲಿ ಶೇಖರ್ ನಾನು ನೋಡ್ತೀರಿ. ಟ್ರೈಲರ್ ಅಲ್ಲಿ ನೋಡಿದೆ ನಾನು, ಆ ಒಂದು ಇಂಟೆನ್ಸ್ ಆಕ್ಟಿಂಗ್ ಇದ್ರ ಬಗ್ಗೆ ಸಿನಿಮಾ ನೋಡಿ ಹೊರಗೆ ಬಂದ ತಕ್ಷಣ ನಾನು ಅಲ್ಲಿ ಎದುರುಗಡೆ ಇದ್ರು ಕೂಡ ಜನ ಕೇಳ್ಕೊಂಡ್ ಬರ್ತಾರೆ, ಶೇಖರ ಎಲ್ಲಿ ಎಲ್ಲಾ ಕ್ಯಾರೆಕ್ಟರ್ಗಳನ್ನು ಕೂಡ ಕೇಳ್ಕೊಂಡ್ ಬರ್ತಾರೆ. ನನ್ನ ತಂದೆ ಕ್ಯಾರೆಕ್ಟರ್ ಮಾಡೋದು ತನಿಯಾ ಅಂತ, ತನಿಯಾ ಎಲ್ಲಿ, ಆತರ ಕೇಳ್ಕೊಂಡ್ ಬರ್. ಬಟ್ ಶೇಖರ್ ಒಂದು ಗುರ್ತ ಸಿಗಲ್ಲ, ಅಲ್ಲಿರುವಂತ ಶೇಖರ ಬೇರೆ, ಇಲ್ಲಿರುವಂತ ಶೇಖರ ಬೇರೆ. ಆ ಶೇಖರಾಗಿ ನಾನು ಪರಿವರ್ತನೆ ಆಗ್ಬೇಕಾದ್ರೆ, ಶೇಖರನಾಗಿ ನಾನು ಪರಕಾಯ ಪ್ರವೇಶ ಆಗ್ಬೇಕಾದ್ರೆ, ನಮ್ಮ ನಿರ್ದೇಶಕರಿಗೆ ಒಂದು ಅನೀಶ್ ನನಗೆ ಒಂದು ಕಲ್ಪನೆ ಇತ್ತು. ಶೇಖರ್ ಅಂದ್ರೆ ಒಬ್ಬ ಅಪ್ಪಟ ಹಳ್ಳಿ ಹುಡುಗ, ಅವನು ಹಿಂಗೇನೆ ಇರ್ತಾನೆ. ಹಳ್ಳಿಯಲ್ಲಿ ಹೆಂಗಿರ್ತಾರೆ ಹುಡುಗರು, ಅವನು ಎಲೆ ಅಡಿಕೆ ತಿಂತಾ ಇರ್ತಾನೆ. ಎಲೆ ಅಡಿಕೆ ತಿನ್ನಕ್ಕೆ ನಾನು 3 ತಿಂಗಳಿಂದ ಮೊದ್ಲೇ ಶುರು ಮಾಡಿದ್ದೆ. ಆಮೇಲೆ ಕಪ್ಪಾಗ್ಬೇಕಂತ ಹೇಳಿದ್ರು, ಇತ್ತು ಫುಲ್ ಬ್ಲಾಕ್ ಆಗ್ಬೇಕು ಅಂತ. ಅದಕ್ಕೆ ನಾನು ಬಿಸಿಲಲ್ಲಿ ಮಲಗ್ಲಿಕ್ಕೆ ಶುರು ಮಾಡಿದೆ. 2 ತಿಂಗಳು ಬಿಸಿಲಲ್ಲಿ ಮಲಗ್ದೆ. ಆಮೇಲೆ ಶೇವ್ ಮಾಡ್ಬೇಕಂತ ಹೇಳಿದ್ರು, ಫುಲ್ ಶೇವ್ ಮಾಡ್ಬೇಕು. ಶೇವ್ ಮಾಡಿದ ತಕ್ಷಣ ನನ್ಗೆ ಸ್ವಲ್ಪ ಇಲ್ಲೆಲ್ಲ ಏನು ಸ್ಲಿಮ್ ಆಗಿದ್ದೆ. ಸ್ವಲ್ಪ ದಪ್ಪ ಆಗ್ಬೇಕಾದ್ರೆ ಜಿಮ್ಗೆ ಹೋಗ್ಬೇಕಾಯ್ತು. ಸ್ವಲ್ಪ ಜಿಮ್ಗೆ ಹೋದೆ, ಒಂದು 10 ಕಿಲೋ ಜಾಸ್ತಿ ಮಾಡಿದೆ. ಆಮೇಲೆ ಸ್ವಲ್ಪ ಏನು ಶೇಖರ ಒಂದು 50% ಆಯ್ತು. ಇನ್ನು 100% ಶೇಖರ್ ಆಗ್ಬೇಕು. ಹಿಂಗೆ ನಮ್ಮದ್ರಲ್ಲಿ ಕಲಾನಾಯಕನ ಪಾತ್ರ ಮಾಡಿದವರು ನಮ್ಮ ಇವರು ವಿಶ್ವಶೆಟ್ಟಿ ಅಂತ, ಕಾಮಿಡಿ ಕಿಲಾಡಿ ಅವರು ಗುಣಪಾಲ ಅನ್ನುವಂತ ಕ್ಯಾರೆಕ್ಟರ್ ಮಾಡಿದ್ದಾರೆ, ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ನನ್ನ ಅಪೋಸಿಟ್ ಇರುವಂತ ಒಂದು ಕ್ಯಾರೆಕ್ಟರ್ ಅದು. ಅವ್ರದ್ದು ಒಂದು ಸಂಸ್ಥೆ ಇದೆ ಆಕ್ಟಿಂಗ್ ಕ್ಲಾಸ್ ಕಲಿಸೋದು. ಅವ್ರು ಹೇಳಿದ್ರು, ನಾನು ಅವ್ರ ಹತ್ರ ಹೇಳಿದೆ, ನಮ್ಗೆ ಒಂದು ಆಕ್ಟಿಂಗ್ ಕಲಿಸಬೇಕು. ನನ್ನೊಟ್ಟಿಗೆ ಇನ್ನೊಬ್ರು ಕ್ಯಾರೆಕ್ಟರ್ ಮಾಡಿದ್ರು, 4 ಲೀಡ್ ಬರುತ್ತೆ, ಶೇಖರ, ಕೇಶವ, ಬಾಡು, ದೀಪು ಅಂತ. ಇನ್ನೊಬ್ರು ಬಾಡು ಕ್ಯಾರೆಕ್ಟರ್ ಮಾಡಿದವರು ನಮ್ಮ ಟೀಮ್ನವರೇ. ನಾನು 8 ಜನ ಹೇಳಿದಲ್ಲ, ಅದರಲ್ಲಿ ಒಬ್ರು ನೀರಜ್ ಅಂತ, ಅವರು ಕೂಡ ಲೀಡ್ ಕ್ಯಾರೆಕ್ಟರ್ ಮಾಡಿದವರು ಬಾಡು ಅಂತ. ಅವರಿಗೆ ಮತ್ತೆ ನನಗೆ ಅವ್ರ ಆಕ್ಟಿಂಗ್ ಕಲಿಸ್ಲಿಕ್ಕೆ ಬಂದಿರು. ನಾವು ಹೆಂಗೆ ಅಂದ್ರೆ, ಅವ್ರು ಹೇಳಿದ್ರು, ಏನು ದಸ್ಕತ್ತಿದು ಸ್ಟೋರಿ ಇದೆಯಲ್ಲ, ಕತೆ ಎಲ್ಲ, ಆ ಕತೆ ನೀನು ಹೇಳ್ಬೇಕು ಅಂತ, ನೀನೇ ಹೇಳ್ಕೋಬೇಕು. ಆಮೇಲೆ ಮೊಬೈಲ್ ರೆಕಾರ್ಡ್ ಮಾಡ್ಕೋಬೇಕು, ಅದನ್ನೇ ಕೇಳಿಸ್ತಾ ಇರ್ಬೇಕು ಅಂತ. ನಾವು ನಮ್ಮೂರೊಂದು ಪೆರಡಿ ಅಂತ ಇದೆ, ಅಲ್ಲಿ ಒಂದು ಕಲ್ಲಿದೆ ದೊಡ್ಡದು. ಆ ಕಲ್ಲಿನ ಮೇಲುಗಡೆ ಹೋಗಿ ಸಂಜೆ ಆಗುವಾಗ ಹೋಗಿ ನಮ್ಮ ಕತೆ ನಾವೇ ಹೇಳ್ಕೊಳ್ಳೋದು. ನನ್ನ ಹೆಸರು ಶೇಖರ, ನನ್ನ ತಂದೆ ಹೆಸರು ತನಿಯಾ, ನಮ್ಮ ಊರು ಕೇಪ್ಲ ಪಲ್ಕೆ, ನಾವು ಹೀಗೆ ಅಂತ ಹೇಳ್ಕೊಂಡು ಒಂದು 40 ನಿಮಿಷ ರೆಕಾರ್ಡಿಂಗ್, ಒಂದು 5-6 ರೆಕಾರ್ಡಿಂಗ್ ಈಗಲೂ ಕೂಡ ಇದೆ ಮೊಬೈಲಲ್ಲಿ. ಎಲ್ಲಿ ಹೋಗ್ಬೇಕಾದ್ರು ನಾವೇ ಸಿನಿಮಾ ಮಾಡೋದಲ್ಲ. ನನ್ಗೆ ಗೊತ್ತಿತ್ತು ಶೇಖರ್ ಅಂದ್ರೆ ಹಿಂಗೆ ಅಂತ, ನಂಗೆ ಗೊತ್ತಿತ್ತು. ನಾವು ಲೊಕೇಶನ್ ಹುಡುಕ್ಬೇಕಾದ್ರೆ, ಏನೋ ಸಿನಿಮಾ ಕೆಲಸ ಇದ್ರೆ ಅದನ್ನೇ ಕೇಳಿಸ್ಕೊಂಡು ಹೋಗೋದು. ರೆಕಾರ್ಡಿಂಗ್ ರಾತ್ರಿ ಮಲಗಬೇಕಾದ್ರೂ ಚಾಟಿಂಗ್ ಏನಿಲ್ಲ, ಅದನ್ನೇ ಕೇಳಿಸ್ಕೊಂಡು ಮಲಗೋದು. ನನ್ನ ಹೆಸರು ಶೇಖರ, ನನ್ನ ಊರು ಕೇಪ್ಲಬಲ್ಗೆ, ನನ್ನ ಹೆಸರು, ನನ್ನ ತಂದೆ ತನಿಯಾ, ನಾವು ಈ ತರ ಕೆಲಸ ಮಾಡಿದ್ವಿ. ಅದನ್ನೇ ಕೇಳಿಸ್ಕೊಂಡು ಏನೊಂದು 2-3 ತಿಂಗಳು ಹಂಗೇನೆ ಮಾಡ್ತಾ ಇದ್ವಿ. ಶೂಟಿಂಗ್ ಫಸ್ಟ್ ಇಂದ ಎಂಡ್ ಆಫ್ ದ ಡೇ ತನಕ ಕೂಡ ಏನು ಶೇಖರನಾಗಿ ಇದ್ದೆ. ಅನೀಶನ ಏನೋ ಒಂದು ಕಲ್ಪನೆ ಇತ್ತು, ಶೇಖರ ಈ ತರ ಇರ್ಬೇಕು ಅಂತ. ಆ ತರನೇ ಬಂದಿದೆ ಅವರಿಗೆ. ಆ ತರ ಬಂದಿದ್ರಿಂದ ಅಲ್ಲಿಯ ಏನು ಸಿನಿಮಾ ನೋಡಿದವರು ಶೇಖರನ ಬಹಳ ದೊಡ್ಡ ಮಟ್ಟದಲ್ಲಿ ಏನು ಒಪ್ಕೊಂಡಿದ್ದಾರೆ, ಮೆಚ್ಚಿದ್ದಾರೆ. ತುಂಬಾ ಖುಷಿ ಇದೆ. ಸರ್, ಒಂದು ಮೂಮೆಂಟ್ ನ ನೀವು ಪದೇ ಪದೇ ನೆನ್ಸ್ಕೊಳ್ತಾ ಇರ್ತೀರಾ ಅಂದ್ರೆ, ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಆಗಿರ್ಲಿ, ಒಂದು ಏನೋ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ನೀವು ಆತರ ತುಂಬಾ ಇದೆ ಸೀಕ್ವೆನ್ಸ್ ಈ ಸಿನಿಮಾದಲ್ಲಿ. ಪರ್ಟಿಕ್ಯುಲರ್ ಆಗಿ ಒಂದನ್ನು ಹೇಳ್ಬೇಕಾದ್ರೆ ಆರ್ಟಿಕಲ್ ಎಂಜ ನೀವು ನೋಡಿದ್ರೆ, ಅದು ಓಡ್ಕೊಂಡು ಬರುವಂತ ಒಂದು ಸೀನ್ ಇದೆ. ಫುಲ್ ವೇಷ ಎಲ್ಲ ಹಾಕೊಂಡು ಆ ಸೀನ್ ನಾವು ಶೆಡ್ಯೂಲ್ ಅಲ್ಲಿ ಹಾಕಿರೋದು ಒಂದೇ ದಿನದಲ್ಲಿ ಮುಗಿಸ್ಬೇಕು ಅಂತ. ಯಾಕಂದ್ರೆ ಪದೇ ಅದು ವೇಷ ಹಾಕಕ್ಕೆ ತುಂಬಾ ಕಷ್ಟ ಆಗುತ್ತೆ. ಏನು ಬೆಳಿಗ್ಗೆ ಹಾಕಿದ್ರೆ ಸಂಜೆ ತೆಗಿಬೇಕು, ತುಂಬಾ ಕಷ್ಟ ಆಗುತ್ತೆ ಅದು. ನಾನು 3 ದಿನ ಮಾಡಿದ್ದೀನಿ ಶೂಟ್. 3 ದಿನ ಆಗಿದೆ ಅದು. ಒಂದು ಫಸ್ಟ್ ಡೇ ಮುಗಿಲಿಲ್ಲ ಅದು. ಒಂದು ದಿನ ವೇಷ ಹಾಕಿದ್ರೆ ಬೇರೆ ಲೊಕೇಶನ್ಗೆ ಹೋಗ್ಬೇಕು, ಗದ್ದೆ, ಒಂದು ಗುಡ್ಡ, ಆ ತರ ಎಲ್ಲ ಹೋಗ್ಬೇಕು. ಅದು ಓಡ್ಕೊಂಡು ಬರೋದು, ಆ ವೇಷ ಹಾಕೊಂಡು ಓಡ್ಕೊಂಡು ಬರಕ್ಕೆ ತುಂಬಾ ಕಷ್ಟ. ಇಲ್ಲೆಲ್ಲ ಕ್ಯಾಮ್ರಾ ಎಲ್ಲ ಕಟ್ಟಿರ್ತಾರೆ, ಹಂಗೆ ಕ್ಯಾಮ್ರಾ ಕಟ್ಟಿರ್ತಾರೆ. ಒಂದೊಂದು ಕಡೆ ಹೆಂಗಿರುತ್ತೆ ಅಂತ ಹೇಳಿ, ನಾನ್ ಮತ್ತೆ ಕ್ಯಾಮರಾಮನ್ ಇಬ್ರೇ ಇರ್ತೀವಿ. ಕ್ಯಾಮರಾಮನ್ ಹಿಂದೆ ಓಡ್ತಾ ಇರ್ತಾರೆ, ನಾನು ಮುಂದೆ ಓಡ್ತಾ ಇರ್ತೀನಿ. ಅದು ಸೀನ್. ಆಮೇಲೆ ಮತ್ತೊಂದು ಸೀನ್ ಇದೆ, ಇಂಟ್ರೋದಲ್ಲಿ ಬರುತ್ತೆ ಅದು. ಅದು ಕೂಡ ಬಹಳ ಚೆನ್ನಾಗಿ ಬಂದಿದೆ.
ಅದು ನೀವು ಸಿನಿಮಾದಲ್ಲಿ ನೋಡ್ಬೇಕು. ಅದೇ ನಾನು ಈಗ ಹೇಳ್ಬಿಟ್ರೆ ಅದು ಕಷ್ಟ ಆಗುತ್ತೆ. ಅದು ಇಂಟ್ರೋಲ್ ನೋಡಿ ಮತ್ತೆ ಕ್ಲೈಮ್ಯಾಕ್ಸ್ ಆಗಿರ್ಬೋದು ಎಲ್ಲವೂ ಕೂಡ ಎಲ್ಲವೂ ಕೂಡ ಎಕ್ಸೈಟ್ ಮಾಡಿಸುತ್ತೆ ಅಂತ. ಎರಡು ಮೂಮೆಂಟು ಜನರು ಡೆಫಿನೆಟ್ಲಿ ಸರ್ಪ್ರೈಸ್ ಆಗೇ ಆಗ್ತಾರೆ. ಅಂದ್ರೆ ಒಂದು 2 ಅಥವಾ 3 ಇನ್ಸಿಡೆಂಟ್ಸ್, ಒಂದು ಮೇಜರ್ ಆದ್ರೂ ಅದು ಒಂದು ಸೀನ್ ಬಗ್ಗೆ ಯಾವ್ದಾದ್ರು ಇದೆ ಅಂದ್ರೆ ಆತರ ಇಲ್ಲ. ದಸ್ಕತ್ತೆ ಒಂದು ಎಲ್ರಿಗೂ ಕೂಡ ಒಂದು ಮೈ ಜುಮ್ ಅಂತ ಅನ್ಸುತ್ತೆ ಅಂತ. ಫಸ್ಟ್ ಸ್ಟಾರ್ಟಿಂಗ್ ಇಂದ ಎಂಡ್ ಆಫ್ ದ ಸಿನಿಮಾ ಒಂದು ಕ್ಲೈಮ್ಯಾಕ್ಸ್ ವರೆಗೂ ಕೂಡ ನಾನು ಇಷ್ಟು ಹೇಳ್ಬಲ್ಲೆ ಏನಂದ್ರೆ, ನೀವು ದಸ್ಕತ್ ಸಿನಿಮಾ ನೋಡ್ಬೇಕಾದ್ರೆ ನೀವು ಟ್ರಾವೆಲ್ ಮಾಡ್ತೀರಿ ಸಿನಿಮಾ ಜೊತೆ. ಅದು ನಾನು ಎಲ್ಲಾ ಕಡೆ ಹೇಳ್ತಾ ಇದ್ದೆ. ನಾವು ಸಿನಿಮಾ ಮಾಡ್ಬೇಕಿಂತ ಮುಂಚೆ ಕೂಡ ನಾವು ಕತೆ ಎಲ್ಲ ಮಾಡ್ತಿರ್ಬೇಕಾದ್ರು ಕೂಡ, ಸ್ಕ್ರೀನ್ ಪ್ಲೇ ಎಲ್ಲ ಬರೀತಿರ್ಬೇಕಾದ್ರು ಕೂಡ ಜನ ಟ್ರಾವೆಲ್ ಮಾಡ್ಬೇಕು ಸಿನಿಮಾ ಜೊತೆ. ಥಿಯೇಟರ್ ಅಲ್ಲಿ ಅವ್ನು ಬಂದ್ಮೇಲೆ ಅವ್ನಿಗೆ ಮೊಬೈಲ್ ನೋಡಕ್ ಕೂಡ ಅವಕಾಶ ಸಿಗಬಾರ್ದು. ಎಕ್ಸಾಕ್ಟ್ಲಿ ಇದೇ ಪಾಯಿಂಟ್ ನಾನು ಹೇಳ್ಬೇಕು ಅನ್ಕೊಂಡೆ. ಈಗ ನಿಮ್ ಜೊತೆನೆ ನಾನು ಒಂದು ಟ್ರೈಲರ್ ನೋಡೋ ಟೈಮಲ್ಲಿ ಫಸ್ಟ್ ಮಾತ್ ನಾನು ಹೇಳಿದೆ, ಅದು ತುಂಬಾ ಇಂಟೆನ್ಸ್ ಆಗಿದೆ ಅಂಡ್ ತುಂಬಾ ಕಾಡ್ತಿದೆ, ಅಂದ್ರೆ ಒಂದು ಭಯ ಪಡಿಸುವ ತರ ಇದೆ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಬಗ್ಗೆ ಮಾತಾಡ್ತಾ ಹೋದ್ರೆ ನಿಮಗೆ ಗೊತ್ತಿದೆ ಯಾವ ತರ ಕನ್ನಡದ ಫಿಲ್ಮ್ಗಳು ಹೇಗೆ ಹೋಗ್ತಿದೆ ಅಂತ. ಬಟ್ 1-2 ಮೂವೀಸು ತುಂಬಾ ಚೆನ್ನಾಗಿ ಬಂದಿದೆ. ಲೈಕ್ ಈಗ ನನಗೆ ಮೇಜರ್ಲಿ ಈಗ ಅನಿಸ್ತು ನಿಮ್ದೊಂದು ಟ್ರೈಲರ್ ಒಂದು, ಆಮೇಲೆ ಪಪ್ಪಿದು ಅದೇ ರೀತಿಯಲ್ಲಿ ಸದ್ ಮಾಡ್ತು, ನಿಮ್ದು ಅದೇ ರೀತಿಯಲ್ಲಿ ಸದ್ ಮಾಡ್ತಾ ಇದೆ. ಡನ್ ಸರ್, ಇದ್ರ ಬಗ್ಗೆ ಅದೇ ನಾನು ಹೇಳ್ದಲ್ಲ, ನೀವು ಸಿನಿಮಾ ನೋಡ್ಬೇಕಾದ್ರೆ ಮೊಬೈಲ್ ಅಂತೂ ಖಂಡಿತವಾಗ್ಲೂ ನೋಡಲ್ಲ, ಅಕ್ಕಪಕ್ಕದವ್ರ ಜೊತೆ ಮಾತಾಡಲ್ಲ, ಸಿನಿಮಾ ಜೊತೆ ಟ್ರಾವೆಲ್ ಮಾಡ್ತೀರಿ. ಶೇಖರ್ ಅನ್ನುವಂತ ಒಂದು ಕ್ಯಾರೆಕ್ಟರ್ ಆಗಿರ್ಬೋದು, ತನಿ ಅನ್ನುವಂತ ಒಂದು ಕ್ಯಾರೆಕ್ಟರ್ ಆಗಿರ್ಬೋದು, ಗುಣಪಲ್ ಅನ್ನುವಂತ ಕ್ಯಾರೆಕ್ಟರ್ ಆಗಿರ್ಬೋದು, ಭಾಗ್ಯ ಅನ್ನುವಂತ ಕ್ಯಾರೆಕ್ಟರ್ ಆಗಿರ್ಬೋದು, ಬಾಡು ಅನ್ನುವಂತ ಕ್ಯಾರೆಕ್ಟರ್ ಆಗಿರ್ಬೋದು, ಎಲ್ಲವೂ ಕೂಡ ನೀವು ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಶೇಖರ್ ಅನ್ನುವಂತ ನನ್ನ ಮನೆ ಹತ್ರನೇ ಇದ್ದಾನೆ, ನನ್ನ ಪಕ್ಕದಲ್ಲಿ ಒಬ್ಬ ಇದ್ದಾನೆ, ನನ್ನ ಊರಲ್ಲಿ ಒಬ್ಬ ಇದ್ದಾನೆ, ಆ ತರ ನಿಮ್ಗೆ ಕಾಡುತ್ತೆ. ನಿಮ್ಗೆ ಆ ತರ ನೀವು ಟ್ರಾವೆಲ್ ಮಾಡ್ತೀರಿ. ಸಿನಿಮಾದಲ್ಲಿ ನೀವು ಕೂಡ ಒಂದು ಕ್ಯಾರೆಕ್ಟರ್ ಆಗ್ತೀರಿ. ಅಷ್ಟು ನಾನು ಹೇಳ್ಬಲ್ಲೆ. ನಾನು ಪ್ರಾಮಿಸ್ ಮಾಡ್ತೀನಿ, ಸಿನಿಮಾ ನೀವು ಒಂದ್ಸಲ ನೋಡಕ್ಕಂತ ಬಂದ್ರೆ ಥಿಯೇಟರ್ಗೆ ಖಂಡಿತವಾಗೂ ನೀವು ಸಿನಿಮಾ ನೋಡಿ ಹೊರಗಡೆ ಹೋದಾಗ ನೀವೇನ್ 150-200 ರೂಪಾಯಿ ಕೊಟ್ಟಿರ್ತೀರಲ್ಲ, ಅದಕ್ಕೆ 1 ರೂಪಾಯಿ ಕೂಡ ಮೋಸ ಆಗಲ್ಲ. ಅಷ್ಟು ನಾನು ಪ್ರಾಮಿಸ್ ಖಂಡಿತವಾಗ್ಲೂ ಮಾಡ್ತೀನಿ. ಯಾಕೆ ಈ ಮಾತನ್ನು ಬಹಳ ನಾನು ಧೈರ್ಯದಿಂದ ಹೇಳ್ತೀನಿ ಅಂತ ಹೇಳಿದ್ರೆ, ತುಳುನಾಡಿನಲ್ಲಿ ಆಗಿರ್ಬೋದು, ದಕ್ಷಿಣ ಕನ್ನಡ ಆಗಿರ್ಬೋದು, ನಾವು ಬೆಂಗಳೂರಲ್ಲಿ ಕೂಡ ಶೋ ಮಾಡಿದ್ವಿ, 2 ದಿನ ಶೋ ಮಾಡಿದ್ವಿ. ಇಲ್ಲಿ ಕೂಡ ಬಂದು ಸಿನಿಮಾ ನೋಡಿದ್ದಾರೆ. ಖಾಲಿ ತುಳು ಅವರು ಮಾತ್ರ ಸಿನಿಮಾ ನೋಡಿಲ್ಲ, ಕನ್ನಡದವರು ಕೂಡ ನೋಡಿದ್ದಾರೆ. ಅವ್ರಿಗೆ ತುಳು ಬರ್ಲಿಲ್ಲ, ಅವರು ತುಳು ಲ್ಯಾಂಗ್ವೇಜ್ ಅಲ್ಲಿ ನೋಡಿರೋದು. ತುಳು ಲ್ಯಾಂಗ್ವೇಜ್ ಅಲ್ಲಿ ಸಿನಿಮಾ ನೋಡಿ ಅವರನ್ನ ಎಕ್ಸೈಟ್ ಮಾಡಿಸಿದೆ. ಅವರೇ ಬಂದು ಹಗ್ ಮಾಡೋದಾಗಿರ್ಬೋದು, ಸಿನಿಮಾ ನೋಡಿ ಏನ್ ಮಾಡಿದಿರಿ, ಇಂಥ ಸಿನಿಮಾ ನೋಡಿಲ್ಲ, ಆ ತರ ಅವರು ಹೇಳಿದ್ರಿಂದ ಈ ತರ ಎಷ್ಟು ಧೈರ್ಯವಾಗಿ ಮಾತಾಡಕ್ಕೆ ಸ್ವಲ್ಪ ಧೈರ್ಯ ಇದೆ. ಆಮೇಲೆ ಸರ್, ಈಗ ಡಬ್ಬಿಂಗ್ ಮೂವೀಸ್ ಅಂತ ಬಂದಾಗ ಲೈಕ್ ಅದು ಓನ್ ಲ್ಯಾಂಗ್ವೇಜ್ ಅಲ್ಲಿ ನೋಡೋದು. ಆಮೇಲೆ ನಮ್ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋ ಟೈಮಲ್ಲಿ ನೀವು ಅದ್ರ ಬಗ್ಗೆ ಎಷ್ಟು ಹುಷಾರಾಗಿದ್ರಿ? ಲೈಕ್ ಹೌದು, ಅದು ಮೈನ್ಯೂಟ್ ಡಿಟೇಲ್ಸ್ ಎಲ್ಲ ಅದು ನಮಗೂ ಕೂಡ ಇತ್ತು ಹೆಂಗೆ ಅಂತ. ಬಟ್ ಡಬ್ಬಿಂಗ್ ಎಲ್ಲ ಆದ್ಮೇಲೆ ಇಲ್ಲಿ ಸಿನಿಮಾ ಎಲ್ಲ ನೋಡಿದ್ರು ಕೆಲವರೆಲ್ಲ. ಸಿನಿಮಾ ಎಲ್ಲ ನೋಡಿದಾಗ ಅವ್ರಿಗೆ ಗೊತ್ತಾಗಿಲ್ಲ ಇದು ಡಬ್ಬಿಂಗ್ ಸಿನಿಮಾ ಅಂತ. ಆತರ ನಾವು ಮಾಡಿಲ್ಲ. ಒಂದು ಕನ್ನಡ ಸಿನಿಮಾನೇ ನಿಮ್ಗೆ ನೋಡ್ದಂಗೆ ಫೀಲ್ ಖಂಡಿತವಾಗ್ಲೂ ಕೊಡುತ್ತೆ. ಹೌದು. ಆಮೇಲೆ ಮೇಜರ್ ಆರ್ಟಿಸ್ಟ್ ಗಳೆಲ್ಲರೂ ನಾವು ನೋಡಿರೋದೇ ಆಗಿರೋದ್ರಿಂದ ಸೊ ಅದೇ ಫೀಲೇ ಕೊಡ್ತು ನನ್ ಕೂಡ. ಸೊ ದೆನ್ ಸರ್, ಈ ಫ್ಲಾಟ್ ಈಗ ನೀವೇನಾದ್ರೆ ಕ್ಯಾರೆಕ್ಟರ್ ಮಾಡಿದ್ರಲ್ವಾ, ಆ ಕ್ಯಾರೆಕ್ಟರ್ ಬಿಟ್ರೆ ನಿಮ್ಗೆ ಈ ಕ್ಯಾರೆಕ್ಟರ್ ಕೂಡ ನನ್ಗೆ ಇನ್ನ ತುಂಬಾ ಇಷ್ಟ ಆಯ್ತು ಅಂದ್ರೆ ಇನ್ನೊಂದು ಔಟ್ ಆಫ್ 8 or 9 ಕ್ಯಾರೆಕ್ಟರ್ಸ್ ಅಲ್ಲಿ ನಿಮ್ಗೆ ಇನ್ನೊಂದು ತುಂಬಾ ಇಷ್ಟ ಆಗಿರೋದು ಯಾವುದು ಅಂಡ್ ಯಾಕೆ? ಇಲ್ಲ, ಎಲ್ಲಾ ಕ್ಯಾರೆಕ್ಟರ್ ಕೂಡ ಇಲ್ಲಿ ಯಾವುದು ಲೀಡ್ ಅಂತ ಬರಲ್ಲ. ಈಗ ಶೇಖರ್ ಅಂತ ಹೇಳಿದ ತಕ್ಷಣ ಲೀಡ್ ಅಂತ ಮಾತಿಗೆ ಹೇಳ್ಬೋದು. ಎಲ್ಲಾ ಕ್ಯಾರೆಕ್ಟರ್ ಕೂಡ ಲೀಡೇ ಇಲ್ಲಿ ಬರುವಂತದ್ದು. ನಾನು ಆಗದಿಂದ ಕೆಲವೊಂದು ಪಾತ್ರಗಳ ಹೆಸರು ಅಲ್ಲಲ್ಲ, ಎಲ್ಲಾ ಪಾತ್ರಗಳು ಕೂಡ ಲೀಡೆ ಅಂತ. ಅದ್ರಲ್ಲಿ ಯಾವ್ದು ಮಾಡಿದ್ರು ಕೂಡ ನನಗೆ ಓಕೆನೆ ಪಾತ್ರ, ಬಟ್ ಮಾಡಕ್ ಆಗಲ್ಲ ಅಂತ. ಈಗ ಏನ್ ಆರ್ಟಿಸ್ಟ್ ಮಾಡಿದ್ದಾರೆ ಆ ಪಾತ್ರ, ಅದು ಅವಿಗೆನೆ ಮಾಡಿದಂತ ಕ್ಯಾರೆಕ್ಟರ್ ಆತರ. ಈಗ ಶೇಖರ್ ಅಂತ ಬಂದಾಗ ಅದು ದೀಕ್ಷಿತೇ ಮಾಡ್ಬೇಕಂತಿತ್ತು ಅನಿಶನ್ ನನಗೆ. ಅವ್ರಿಗೆ ಮಾತ್ರ ಧೈರ್ಯ ಇದ್ದದ್ದು, ದೀಕ್ಷಿತ್ ಮಾಡ್ತಾನೆ ಅಂತ. ನಮ್ ತಂಡದವ್ರಿಗೆ ಯಾರಿಗೂ ಕೂಡ ಅಷ್ಟು ಧೈರ್ಯ ಇರ್ಲಿಲ್ಲ, ದೀಕ್ಷಿತ್ ಮಾಡ್ಬೋದಾ ಈ ಪಾತ್ರನ ಅಂತ. ಬಟ್ ನಾನು ಈಗ ಇರೋದಕ್ಕೂ ಅಲ್ಲಿ ಸಿನಿಮಾದಲ್ಲಿ ಇರೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಇಷ್ಟು ಕೋಪ ಇರ್ಬೋದಾ ಈ ಹುಡುಗನಿಗೆ ಅಂತ ತುಂಬಾ ಜನ ಸಿನಿಮಾ ನೋಡಿ ಬಂದವರು, ಇಷ್ಟು ಕೋಪ ಇದೆಯಾ ನಿಮ್ಗೆ ಅಂತ ಕೇಳ್ತಾರೆ. ಬಟ್ ಎಲ್ಲ ಪಾತ್ರ ಕೂಡ ಲೀಡ್ ಅಂತ, ಯಾವ್ದು ಕೊಟ್ರು ಕೂಡ ಅದಕ್ಕೆ ಬೇಸರ ಇಲ್ಲ. ಬಟ್ ಮಾಡಕ್ ತುಂಬಾ ಕಷ್ಟ ಇದೆ. ಶೇಖರ್ ಅಂತ ಬಂದಾಗ ನಾನೇ ಮಾಡ್ಬೇಕಾಗ್ಬೋದು, ಅದು ಬೇರೆಯವ್ರು ಯಾರು ಮಾಡ್ಬೋದು ಗೊತ್ತಿಲ್ಲ. ಬಟ್ ಬೇರೆ ಕ್ಯಾರೆಕ್ಟರ್ ಎಲ್ಲ ಬಂದಾಗ, ಗುಣಪಾಲ್ ಅಂತ ಬಂದಾಗ ನಾನು ಹೇಳಿದಲ್ಲ ಕಾಮಿಡಿಗಳ ಯುವ ಶೆಟ್ಟಿ ಅಂತ, ಅದು ಅವರು ಮಾಡಿದ್ರೇನೆ ಚಂದ ಅಂತ, ಅವರಿಗೆಂತಾನೆ ಮಾಡಿದಂತ ಪಾತ್ರ ಅದು. ಅದು ನೀವು ಸಿನಿಮಾ ನೋಡಿ 9 ತಾರೀಕಿಗೆ ನಿಮ್ಗೆ ಖಂಡಿತ ನೀವೇ ಬಂದು ಹೇಳ್ತೀರಾ, ದೀಕ್ಷಿತ್ ಅವ್ರು ನೀವು ಹೇಳಿದ್ದು ನಿಜ,
ಗುಣಪಾಲ್ ಕ್ಯಾರೆಕ್ಟರ್ ಆಗಿರ್ಬೋದು, ಶೇಖರ್ ಆಗಿರ್ಬೋದು, ಎಲ್ಲಾ ಪಾತ್ರಗಳು ಕೂಡ ಲೀಡ್ ದಸ್ಕತ್ತಲ್ಲಿ ಅಂತ. ಸೊ ಫೈನಲಿ ಆಡಿಯನ್ಸ್ಗೆ ಒಂದು ಫೈನಲ್ ಏನ್ ಹೇಳ್ತೀರಿ ಸರ್? ನಾನು ಹೇಳೋದಿಷ್ಟೇ, ನಾವೊಂದೇನು ಕಷ್ಟಪಟ್ಟು ಬಹಳ ಇಷ್ಟಪಟ್ಟು ಮಾಡಿರುವಂತ ಸಿನಿಮಾ ದಸ್ಕತ್. ನಾವು ಸಿನಿಮಾ ಮಾಡಿದ್ದೀವಿ, ಮೊದಲನೇದಾಗಿ ಹೇಳ್ಬೇಕು, ನಾನು ಒತ್ತಿ ಹೇಳ್ತೀನಿ, ನಾವು ಸಿನಿಮಾ ಮಾಡಿದ್ದೀವಿ. ಒಂದು ಸಿನಿಮ್ಯಾಟಿಕ್ ಫೀಲ್ ಖಂಡಿತವಾಗ್ಲೂ ಸಿಗುತ್ತೆ. ದಸ್ಕತ್ ಅಂತ ಹೇಳಿದ್ರೆ ಇಲ್ಲಿ ಎಲ್ಲವೂ ಕೂಡ ಇದೆ. ಕಾಮಿಡಿ ಇದೆ, ಅಳು ಇದೆ, ಮತ್ತೆ ಏನು ಫೈಟ್ ಇದೆ, ಎಲ್ಲ ಏನು 100% ಎಂಟರ್ಟೈನ್ಮೆಂಟ್ ದಸ್ಕತ್ತಲ್ಲಿ ಇದೆ. ಎಲ್ಲರೂ ಕೂಡ ಮೇ 9ಕ್ಕೆ ಬನ್ನಿ. ದಸ್ಕತ್ ಸಹಿ, ನಿಮ್ಮ ಸಹಿಯನ್ನ ಥಿಯೇಟರ್ಗೆ ಬಂದು ಹಾಕಿ. ಖಂಡಿತವಾಗ್ಲೂ ನಿಮ್ಗೆ ಸಿನಿಮಾ ಇಷ್ಟ ಆಗುತ್ತೆ, 100% ಇಷ್ಟ ಆಗುತ್ತೆ. ಅದಕ್ಕೆ ನಾನು ಪ್ರಾಮಿಸ್ ಮಾಡ್ತೀನಿ. ನಾವು ಮಾಡಿರುವಂತ ದಸ್ಕತ್ ನೀವು 9 ತಾರೀಕಿಗೆ ಬಂದು ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ನಮ್ಮನ್ನ ಹಾರೈಸಿ, ನಮ್ಮನ್ನ ಗೆಲ್ಸಿ ಅಂತ ಕೇಳ್ಕೊತಾ ಇದ್ದೀನಿ ನಮ್ಮ ಸುದ್ದಿ ಮನೆ ವಾಹಿನಿ ಮುಖೇನ. ಸರ್ ಥ್ಯಾಂಕ್ ಯು. ಅಂಡ್ ಇಷ್ಟೊತ್ತು ನಿಮ್ಮ ಒಂದು ಪ್ರೀಶಿಯಸ್ ಟೈಮ್ ನಮಗೆ ಕೊಟ್ಟಿದ್ದಕ್ಕೆ ಅಂಡ್ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಕೂಡ ಥ್ಯಾಂಕ್ ಯು.